ಹೀರೆಕಾಯಿ ಸಿಪ್ಪೆಯ ಪುಡಿ ಮಾಡಲು ಮೊದಲಿಗೆ ಹೀರೆಕಾಯಿಯನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಮೇಲೆ ಲೈನ್ ಇದಾವಲ್ವ, ಅದನ್ನು ಮಾತ್ರ ಒಂದು ಸರಿ ಈ ಥರ ಪೀಲ್ ಮಾಡ್ಕೋಬೇಕು. ಅದು ನಾರಿನಂಶ ತುಂಬ ಇರುತ್ತೆ, ಅದನ್ನು ಬಳಸೋಲ್ಲ ನಾನು. ಅದು ತುಂಬ ಬಾಯಿಗೆ ಅಡ್ಡಡ್ಡ ಬರುತ್ತೆ, ಟೇಸ್ಟ್ ಇರಲ್ಲ. ಹಾಗಾಗಿ ಈ ಥರ ತೆಕ್ಕೊಂಡು ಅದನ್ನೆಲ್ಲ ತೆಗೆದುಬಿಡ್ತಾ ಇದ್ದೀನಿ ನಾನು. ಇವಾಗ ಅದ್ರ ಮೇಲೆ ಗ್ರೀನ್ ಅಂಶ ಏನಿದೆ ಅದನ್ನೆಲ್ಲ ಚೆನ್ನಾಗಿ ತೆಕ್ಕೊತಾ ಇದ್ದೀನಿ. ಅದರಿಂದನೇ ಇವಾಗ ನಾನು ಪುಡಿ ಮಾಡ್ತಾ ಇರೋದು. ಕೆಳಗಡೆ ಈ ಥರ ನಾರಿರೋದನ್ನು ತೊಗೋಬೇಡಿ, ಅದನ್ನು ತೆಗೆದುಬಿಡ್ವಿ, ಇಲ್ಲಾಂದರೆ ಅದನ್ನು ಅಡ್ಡಡ್ಡ ಆಗುತ್ತೆ. ಇವಾಗ ಚೆನ್ನಾಗಿ ಗ್ರೀನ್ ಅಂಶ ಎಲ್ಲ ತಕ್ಕೊಂಡಿದ್ದೀನಿ. ಆ ಹೀರೆಕಾಯಿನ ಪಲ್ಯ ಮಾಡೋಕ್ಕೆ ಬಳಸ್ಕೋಬೋದು. ಇವಾಗ ಇದು ತೊಕ್ಕಲಿಂದ ಮಾಡುವ ಪುಡಿನ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಒಂದು ಜಾರಿಗೆ, ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಅಥವಾ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಕೋಬೋದು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಉಪ್ಪು ಎಲ್ಲದನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇವಾಗ ಚೆನ್ನಾಗಿದು ನುಣ್ಣಗಾಗಿದೆ. ಇದು ನೋಡೋಕ್ಕೆ ಜಾಸ್ತಿ ಅನ್ನುತ್ತೆ, ಮಿಕ್ಸಿ ಮಾಡಿದಾಗ ತುಂಬ ಕಮ್ಮಿ ಆಗಿರುತ್ತೆ. ಇದಕ್ಕೆ ಬಂದ್ಬಿಟ್ಟು ಒಗ್ಗರಣೆ ಹಾಕಬೇಕಾದ್ರೆ ತುಂಬ ಜಾಸ್ತಿ ಆಯಿಲ್ ಬೇಕಾಗುತ್ತೆ. ಇದು ಚೆನ್ನಾಗಿ ಉರಿಯೋಕ್ಕೋಸ್ಕರ ನಾನು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಇವಾಗ ರುಬ್ಬಿರೋ ಮಿಶ್ರಣ ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಸಣ್ಣ ಉರಿ ಇರಬೇಕು, ತುಂಬ ಜೋರು ಇರಬಾರ್ದು. ಆಗಾಗ ಕಲಿಸ್ತಾನೇ ಇರಬೇಕು. ಇದು ಎಣ್ಣೆಯಲ್ಲಿನೇ ಚೆನ್ನಾಗಿ ಡ್ರೈ ಆಗೋವರೆಗೂ ಹಸಿ ವಾಸನೆ ಹೋಗಿಬಿಟ್ಟು ಕಲರ್ ಚೇಂಜ್ ಆಗ್ತಾ ಇರುತ್ತೆ. 2 ನಿಮಿಷಕ್ಕೂ ಕಲಿಸ್ತಾ ಇರಬೇಕು. ನೀವಾಗಲೇ ನೋಡ್ತಾ ಇದ್ದೀರಾ, ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಕ್ವಾಂಟಿಟಿನೂ ಕಮ್ಮಿ ಅನಿಸುತ್ತೆ. ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಇದು ಜರ್ನಿಗೆ ತುಂಬ ಯೂಸ್ ಆಗುತ್ತೆ. ಬಟ್ ಇದಕ್ಕೆ ಹಸೆ ಕೊಬ್ಬರಿ ಮತ್ತು ಹಸೆ ಆನಿಯನ್ ಸೇರಿಸ್ಕೋಬಾರ್ದು. ಇದೇ ಥರ ಅಂದರೆ ಜರ್ನಿಗೆ ಯೂಸ್ ಮಾಡ್ಕೋಬೋದು. ಇವಾಗ ಇದೆಲ್ಲ ರೆಡಿ ಆಗಿದೆ. ಇದಕ್ಕೆ ನಾನು ಹಸೆ ಆನಿಯನ್ನು ಚಿಕ್ಕ ಕಟ್ ಮಾಡ್ಕೊಂಡಿರೋದು, ಹಸೆ ಕೊಬ್ಬರಿ ತುರಿದಿರೋದು ಅಥವಾ ಮಿಕ್ಸಿ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣಿನ ರಸ, ಇವಾಗ ಎಲ್ಲದನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಟೇಸ್ಟಿ ಆದಂಥ ಹೀರೆಕಾಯಿ ಸಿಪ್ಪೆಯ ಪುಡಿ ರೆಡಿ ಟು ಈಟ್. ಇದು ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.